ಬೇಡ ಸುಮ್ನೆ ಯಾರ್ಯಾರೋ ಚಪ್ಪರ್ಗಳು ಮಾತಾಡ್ಕೊಂಡು ನಾನು ಬೇಡ ನಾನು ನಿಂಗೆ ಸಾಥ್ ಕೊಟ್ಟಿದ್ದೀನಿ ಬೇಡ ಬೇಡ ಬಲ್ರಾಮ ಬೇಡ ನನ್ನ ಮಾತು ಕೇಳು ನಾನು ಬಿಟ್ಬಿಡು ನೋಡು ನಿನ್ಗೆ ನನ್ನ ಹುಡುಗರ ಬಗ್ಗೆ ಗೊತ್ತಿಲ್ಲ ಬಿಟ್ಬಿಡು ನನ್ನ ಭಯ ಭಯ ಇರಬೇಕು ಜನಗಳಿಗೆ ನಮ್ಮನ್ನು ಕಂಡ್ರೆ ಭಯ ಇರಬೇಕು ಏನ ಎಲ್ಲಿವರೆಗೂ ಜನಗಳಿಗೆ ನಮ್ಮ ಬಗ್ಗೆ ಭಯ ಇರುತ್ತೋ ಅಲ್ಲಿವರೆಗೂ ಅಂಡರ್ ವರ್ಲ್ಡ್ ನಮಗೆ ಹವಾ ಇರುತ್ತೆ ಯಾವತ್ತು ಭಯ ಕ್ಲೋಸ್ ಆಗುತ್ತೋ ಆವತ್ತು ನಾವು ಕ್ಲೋಸ್ ಬಲರಾಮ ಇಷ್ಟೆಲ್ಲ ಮಾಡ್ತಿದ್ರು ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಸರ್ಕಾರ ನಿಮ್ಗೆ ಪವರ್ ಕೊಟ್ಟಿದೆ ಏನ್ರಿ ಮಾಡ್ತಾ ಇದೀರಾ ನಮ್ಮಣ್ಣನ ಯಾವನು ಏನು ಮಾಡಕ್ಕಾಗಿಲ್ಲ ಯಾವನಿಗೂ ಮೀಟರ್ ಇಲ್ಲ ಇಲ್ಲ ಪಬ್ಲಿಕ್ ಕ್ಯಾಗ ಸುಗಿತಾ ಇದಾರೆ ನಮ್ಮನ್ನ ಏನ್ ಮಾಡ್ಬೇಕು ಹೇಳಿ ಪೊಲೀಸರ ಏನ್ರಿ ಮಾಡ್ತಿದ್ದೀರಾ ನೀವು ಹೇಳ್ರಿ ನಿಮ್ಮನ್ನೇ ಕೇಳ್ತಿರೋದು ಬಿಡ್ರಿ ಬಲ್ರಾಮ್ ರೋಡ್ ಅಲ್ಲೂ ಮರ್ಡರ್ ಲೈಫ್ ಅಂಡ್ ಹುಡುಗರ ಕಿಡ್ನಾಪ್ ರೇಪ್ ಎಲ್ಲಾ ಕಡೆ ಅವಂದೇ ಹೆಸರು ಇದೇನ್ ಪ್ರಜಾ ರಾಜ್ಯನ ರೌಡಿ ರಾಜ್ಯನ ಜನ ಸರ್ಕಾರ ಕ್ಯಾಕ ಸುಗಿತಾ ಇದೆ ಅವನ್ ಎಲ್ಲಿದ್ರು ಸರಿ ಗೋ ಅಂಡ್ ಅರೆಸ್ಟ್ ಹಿಮ್ ಅವನವನು ಏನ್ ನಿನ್ನ ಹೆಸರು ಬಲರಾಮ ಹಲೋ ಸುಬ್ಬಯ್ಯ ಬಲರಾಮ್ ಇಸ್ ವೆರಿ ಡೇಂಜರಸ್ ಅವನು ಯಾವಾಗ ಹೇಗೆ ಏನ್ ಮಾಡ್ತಾನೆ ಹೇಳೋಕ್ಕಾಗಲ್ಲ ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ಎಸ್ ಸರ್ ಡೋಂಟ್ ವರಿ ಸರ್ ಐ ವಿಲ್ ಟೇಕ್ ಇಟ್ ಸರ್ ನಮಸ್ಕಾರ ಗುರು. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ.
ಅಶೋಕನ್ ಬೇಲ್ ಸಿಗಂಗಿದ್ರು ಅಂತರಾಜ್ಯ ಒಳಗಡೆ ಇದ್ದಿದ್ದು ಬಲರಾಮನ ಎತ್ತಕ್ಕೆ ಮಚ್ಚ ಅವಂತ ಎಸ್ಕೆಚ್ಚು. ವೆಂಕಟೇಶ, ಬಲರಾಮನ ಕೊಂದನು ಅಶೋಕನೋ ಇನ್ನೊಬ್ನೋ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಿಮಗೆ ಕಾಟ ಕೊಡ್ತಿದ್ದು ಒಬ್ಬ ರೌಡಿ ಸತ್ತ. ಏನಂತೀಯ? ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಜೈಲ್ ಕಟ್ಸಿದೆ, ಆಫೀಸರ್ಸ್ ಇಟ್ಟಿದೆ, ಕೈಲಿ ಗನ್ರು ಕೊಟ್ಟಿದೆ. ಆದ್ರೂ ಆ ರೌಡಿ ಕೊಲೆ ಜೈಲಲ್ಲೇ ನಡೆದಿದೆ. ಎಲ್ಲರೂ ಅಶೋಕನ್ ಕೈವಾಡ ಇದೆ ಅಂತ ಹೇಳ್ತಾ ಇದ್ರೆ ನೀವು ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಏನ್ರಿ ಇದ್ರ ಅರ್ಥ? ಪ್ರೆಸ್ ಮೀಡಿಯಾದವರು ಕ್ಯಾಕೆ ಸುಗಿತಾ ಇದ್ದಾರೆ. ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಗೆ? ಹಲೋ, ತಗೊಳ್ಳಿ, ಅಶೋಕನ್ ರಿಲೀಸ್ ಮಾಡಿ. ದತ್ತ ಅಶೋಕನ ರಿಲೀಸ್ ಆದ. ಇನ್ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಅವನೇ ಡಾನ್. ಅಶೋಕ, ಮಟನ್ ಮಾರ್ಕೆಟ್ ಅಲ್ಲಿ ಕುರಿಗಳು ತುಂಬದಂಗೆ ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ ಡಾನ್ಗಳು ತುಂಬಿದ್ಯಲ್ಲ ಅಶೋಕ, ಏನ್ ವಿಷಯ? ನೀನು ಶಿವಾಜಿನಗರ್ ಫಯಾಜ್ ಅಲಿಯಾಸ್ ಕುರ್ಪು, ಮೀಟರ್ ಬಡ್ಡಿ ನಿನ್ ದಂಧೆ, ಲ್ಯಾಂಡ್ ಡಿಸ್ಪ್ಯೂಟ್ ಡೀಲಿಂಗ್, ಬ್ರಾಥಲ್ ಹೌಸ್ ಫುಲ್ ಕಂಟ್ರೋಲ್, ತಿಂಗಳಿಗೆ 6 ಲಕ್ಷ ರೂಪಾಯಿ ಕಲೆಕ್ಷನ್, ಹುಡುಗರಿಗೆ ಗುಂಡು ತುಂಡು, ಪೊಲೀಸ್ಗೆ ಲಂಚ, ನಿನಗೆ ಮಂಚ, ಎಲ್ಲ ಸೇರಿ 3 ಲಕ್ಷ ಔಟ್, ಉಳಿಯೋದು 3 ಲಕ್ಷ, ರೈಟ್? ಬ್ಯಾಂಡ್ ಮಂಜ, ಮಾರ್ವಾಡಿಗಳ ಹತ್ರ ಕಲೆಕ್ಷನ್ನು, ಲಾಡ್ಜ್ಗಳಲ್ಲಿ ಕಮಿಷನ್ನು, ಲೈವ್ ಬ್ಯಾಂಡ್ಗಳಲ್ಲಿ ನಿಮ್ ಜಂಕ್ಷನ್ನು, 10 ಲಕ್ಷ ವಸೂಲು, ಅದರಲ್ಲಿ ಪೊಲೀಸರಿಗೆ ಅರ್ಧ ಕಮಿಷನ್ನು, ಪಂಟ್ರಗಳಿಗೆ 1 ಲಕ್ಷ, ಉಳಿಯೋದು 4 ಲಕ್ಷ, ರೈಟ್? ಕಲಾಸಿಪಾಳ್ಯ ಕರಿಯ, ಸ್ಕಿಲ್ ಗೇಮು, ಮೀಟರ್ ಬಡ್ಡಿ, ಆಟೋ ಫೈನಾನ್ಸು, ಹಫ್ತಾ ವಸೂಲಿ, ತಿಂಗಳಿಗೆ 12 ರಿಂದ 15 ಲಕ್ಷ ರೂಪಾಯಿ ಕಲೆಕ್ಷನ್, ಮೈ ತುಂಬ ಚಟ, ಊರ್ ತುಂಬ ಹೆಣ್ತಿರ್ ಕಾಟ, ಹುಡುಗರಿಗೆ ಎಣ್ಣೆ ಬಾಡಿನ ಊಟ, ಕೊನೆಗೆ ಉಳಿಯೋದು 1-2 ಲಕ್ಷ. ಮಾಗಡಿ ರೋಡ್ ಮಾರಿಯಮ್ಮ, ಮಾಡೋದೆಲ್ಲ ಮಾಂಕಾಳಮ್ಮನಿಗೆ ಮನುಷ್ಯರನ್ನ ಬಲಿ ಕೊಡೋ ಕಳ್ಬಟ್ಟಿದಂತೆ, ಒಂಟಿ ಮನೆ ದೊರಡೆ, ರೈಟ್? ನೋಡಿ, ನೀವೆಲ್ಲರೂ ನರ ಕಿತ್ಕೊಂಡು ವಸೂಲಿ ಮಾಡಿ ಅದರಲ್ಲಿ ಪೊಲೀಸ್ಗೆ ನೆಕ್ಕೋಕೆ, ಹುಡುಗರಿಗೆ ಕುಡಿಯೋಕೆ ಅಂತ 3/4 ಭಾಗ ಖರ್ಚು ಮಾಡಿ ಉಳಿಯೋ ಜುಜ್ಬಿ ಚಿಲ್ರೆಗೋಸ್ಕರ ಯಾಕೆ ಲಾಂಗು ಮಚ್ಚಿಡ್ಕೊಂಡು ಟೆನ್ಷನ್ ತಗೊಂಡ್ ಸಾಯ್ತೀರಾ? ಅಂದ್ರೆ ನೀವ್ ರಾತ್ರಿಲಿ ಕದ್ ಮಾಡೋ ಡೀಲ್ನ ನಾನ್ ಹಗ್ಲಲ್ಲಿ ನೀವಿರೋ ಜಾಗಕ್ಕೆ ಕಳಿಸ್ತೀನಿ. ಇನ್ಮೇಲೆ ನಿಮ್ ದಂಧೆನೆಲ್ಲ ಬಂದ್ ಮಾಡ್ಬೇಕು. ಏನ್ ನಿನ್ ಸ್ಕೆಚ್? ಸ್ಕೆಚ್ ಅಲ್ಲ, ಆಫರ್. ನಾವು ಮಾಡ್ತಿರೋ ತಂದೆ ನಿಲ್ಸಿ, ನೀನ್ ಬಿಸಾಕೋ ಎಂಜಲು ಮೂಳೆಗೆ ಜಲ್ ಸುರ್ಸೋಕೆ ನಾವೇನು ನೀನ್ ಸಾಕಿರೋ ಎಂಜಲು ನಾಯಿಗಳಲ್ಲ. ರೌಡಿಸಂ ನಿಲ್ಲಿಸ್ಬಿಟ್ರೆ ಪೊಲೀಸ್ ಬಂದ್ ಹಗ್ಗ ಹಾಕಿ ಹೊರತ್ ನಗರ ಕರ್ಕೊಂಡು ಹೋಗಿ ಪರ್ಮನೆಂಟ್ ಟೆಂಟ್ ಹಾಕ್ಸ್ಬಿಡ್ತಾರೆ. ದುಡ್ಡು ಎಸ್ಕೊಟ್ರೇನ ಅಶೋಕ? ಮೊಚ್ಚು ಲಾಂಗು ಮಗ್ಲಾಗಿಲ್ಲ ಅಂದ್ರೆ ನಿದ್ದೆ ಬರ್ತದ? ರಕ್ತದ ರುಚಿ ನೋಡ್ಲಿಲ್ಲ ಅಂದ್ರೆ ಗಂಟ್ಲಾಗ ಅನ್ನ ಇಳಿತದ? ಇದೆಲ್ಲ ಆಗ್ದಿರ ಮಾತು. ನೋಡಿ, ನಿಮಗೋಸ್ಕರ, ನಿಮ್ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ಡೀಲ್ ವಿಷಯದಲ್ಲಿ ನೀವೇ ಹೊಡೆದಾಡೋದು, ಪೊಲೀಸರು ನಿಮ್ಮನ್ನ ಅಡ್ಸ್ಕೊಂಡು ನಾಯಿಗೆ ಹೊಡೆದಂಗೆ ಹೊಡೆಯೋದು, ಕೇಸ್ ಫಿಟ್ ಆದ್ರೆ ಡಿಪಾರ್ಟ್ಮೆಂಟ್ಗೆ, ಲಾಯರ್ಗಳಿಗೆ ನೀವು ದುಡಿದ ಸುರಿಯೋದು, ಇದೆಲ್ಲ ಬೇಕಾ? ನಿಜ ಹೇಳಿ, ಅಂಡರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಒಬ್ಬ ರೌಡಿನಾದ್ರೂ ನೆಮ್ಮದಿಯಿಂದ ಬದುಕಿದನ ಇಲ್ಲ ಸತ್ತಿದನ? ಬದುಕಿರೋವರೆಗೂ ಕದ್ದು ಓಡಾಡ್ಕೊಂಡು ಹೆಂಡತಿ ಮಕ್ಕಳಿಗೆ ನೆಮ್ಮದಿ ಇಲ್ಲದೆ ಭಯದಿಂದ ಸಾಯೋ ಬದಲು ನಮ್ದು ಅಂತ ಒಂದು ಯೂನಿಟ್ ಇದ್ರೆ ಸಂಪಾದನೆ ಬರುತ್ತೆ, ಸೆಕ್ಯೂರಿಟಿನೂ ಇರುತ್ತೆ. ಏನ್ ಹೇಳ್ತೀರಾ? ನೀ ಹೇಳೋದು ಕರೆಕ್ಟ್ ಗುರು, ಕರೆಕ್ಟ್. ಏನ ಕರೆಕ್ಟ್? ಇಲ್ಲೆಲ್ಲಾರನ್ನು ಕರೆಸಿ ಗುಡ್ಡೆ ಹಾಕೊಂಡು ಡಬಲ್ ಗೇಮ್ ಮಾಡೋದು ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಲೈ ನಡಿಯೋ ನಡಿಯೋ. ಚೆನ್ನಾಗಿದೆ ಅಶೋಕ. ಈ ಡೀಲ್ ನಮ್ಗೆ ಓಕೆ ಅಶೋಕ? ಆಯ್ತು, ನನಗೂ ಒಪ್ಪಿಗೆ. ಇನ್ ಮುಂದೆ ಯಾರು ಏನೇನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕಿ ಹೇಳ್ತೀನಿ, ನೀವಿನ್ ಹೋಗ್ಬೋದು. ಯಾರಿಗ್ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ರೌಡಿಗೆ ಬಂತು, ಪುಡಾರಿಗೆ ಬಂತು, ಲಂಚ ತಿನ್ನೋ ಅಧಿಕಾರಿಗೆ ಬಂತು, ಈ ಲಾಂಗ್ಗೆ ಬಂತು,
ಮಚ್ಚಿಗೆ ಬಂತು 47ರ ಸ್ವಾತಂತ್ರ್ಯ. ಕಿತ್ತೋದ ಚಪ್ಪಲಿ ಹೊಲಿಬೋದು, ಕಿತ್ತೋದ ಸರ್ಕಾರನ ಕಿತ್ತು ತಿನ್ನೋ ರೌಡಿಗಳನ್ನು ಹೊಲಿಯಕ್ಕಾಗಲ್ಲ. ನೀನ್ ನಡಪ, ಇದು ಅಶೋಕನ್ ಜಾಗ. ಎತ್ತು ಟೆಂಟ. 10 ವರ್ಷದಿಂದ ಚಪ್ಪಲಿ ಹೊಳಿತಿದ್ದೀನಿ ಇಲ್ಲಿ. ನನ್ನ ಬಿಟ್ಬಿಡ್ರಯ್ಯ, ಹೊಟ್ಟೆ ಮೇಲೆ ಹೊಡಿಬೇಡ್ರಯ್ಯ. ಹೋಯ್ತು ಬಿಡಪ್ಪ. ಹೇಳ್ ಮೇಲೆ. ನಂದು ಅದೇ ಸ್ಕೂಲು. ಆಯ್ತು, ಏನೀಗ? ಹೋಗೋ. ಹೇಳು. ಹೋಯ್ತು ಹೋಗೋ. ಆಯ್ತು ಹೇಳು. ಖಾಲಿ ಮಾಡ್ತಾ ಇರ್ಬೇಕು. ಹೋಗೋ. ಹಾ ಹೇಳು. ಹೋಯ್ತು ಹೋಗೋ. ನನ್ನ ಮಕ್ಕಳಿಗೆ ಲಾಂಗ್ ಮೇಲಿರೋ ಭಯ ಲಾಂಡ್ ಆರ್ಡರ್ ಮೇಲಿಲ್ಲ. ಯಾವನವನು ನನ್ನ ಜಾಗದಲ್ಲಿ ಬೋರ್ಡ್ ನೆಟ್ಟಿರೋನು? ಇದು ನನ್ನ ಪ್ರಾಪರ್ಟಿ ಅಲ್ಲ, ಇದು ಅಶೋಕನ್ ಪ್ರಾಪರ್ಟಿ. ಏನ್ ಅಂಗುರಾಯಿಸ್ತೀಯ? 4 ಜನ ಪುಡಿ ರೌಡಿಗಳು ಇಟ್ಕೊಂಡ ಮಾತ್ರಕ್ಕೆ ನೀನೇನ್ ಡಾನ? ನೀನೇನ್ ಅಶೋಕ ಚಕ್ರವರ್ತಿಯನ? ಏಯ್, ಆ ಸಾಮ್ರಾಟ್ ಅಶೋಕ ಸಾವನ್ ಕಂಡು ತನ್ನ ಸಾಮ್ರಾಜ್ಯನ ಬಿಟ್ಟು ಹೋದ. ಆದ್ರೆ ಈ ಅಶೋಕ ಆ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟಕ್ ಬಂದಿದ್ದಾನೆ. ಮರ್ಯಾದೆಯಾಗಿ ಜಾಗ ಖಾಲಿ ಮಾಡೋ. ನಾನು ಯಾಕೆ ಹೋಗ್ಲಿ? ಈ ಸೈಟು ನಂದು. ದುಡ್ಡು ಬಿಸಾಕಿದ್ರೆ ಸೈಟ್ ಏನು? ವಿಧಾನಸೌಧ ಬೇಕಾದ್ರೂ ಬರ್ಕೊಡ್ತಾರೆ. ಈ ಆಸ್ತಿ ಒರಿಜಿನಲ್ ಮಾಲೀಕ ಯಾರು? ಇದನ್ನ ನಿಮ್ಮ ಎಮ್ಮೆಲೆ ಹೇಗೆ ಹೊಡ್ಕೊಂಡ, ಅದಕ್ಕೆ ನಿನ್ನ ಹೇಗೆ ಬೇನಾಮಿ ಮಾಡ್ದಂತನೂ ಚೆನ್ನಾಗಿ ಗೊತ್ತು. 1981ನೇ ಇಸ್ವಿನಲ್ಲಿ ರಘುನಂದನ್ ಅನ್ನೋರು ಈ ಆಸ್ತಿನ ವೀರಭದ್ರಾಚಾರ್ಯ ಅನ್ನೋರಿಂದ ಸೇಲಿಗೆ ತಗೊಂಡ್ರು. ಸೇಲ್ ಡೀಡ್ ಇದು. 89ರಲ್ಲಿ ಲಂಡನ್ಗೆ ಹೋದ ರಘುನಂದನ್ 94ರಲ್ಲಿ ಆಕ್ಸಿಡೆಂಟ್ ನಲ್ಲಿ ತೀರೋದು. ಆಗ ಇನ್ನೂ ಈ ಏರಿಯಾದಲ್ಲಿ ಪುಡಾರಿ ಆಗಿದ್ದ ನಿಮ್ಮ ಎಮ್ಎಲ್ಎಗೆ ಈ ವಿಷಯ ಗೊತ್ತಿತ್ತು. ಎಮ್ಎಲ್ಎ ಆದ್ಮೇಲೆ ನಕಲಿ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಎಲ್ಲಾ ಪ್ರೊಡಕ್ಷನ್ಸ್ ಮಾಡೋ ಹಾಗೆ ಈ ಜಾಗನ ಬೇನಾಮಿ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತೆ. ಆ ಬೇನಾಮಿ ನೀನೆ. ಅಶೋಕ, ಬೇನಾಮಿ ಆಸ್ತಿ ಹೊಡೆಯೋದು ಅಂಡರ್ವರ್ಲ್ಡ್ ಅಲ್ಲಿ ಕಾಮನ್. ಈಗ ಈ ಆಸ್ತಿ ನನ್ನ ಹೆಸರಲ್ಲಿದೆ, ನೀನೇನು ಮಾಡಕ್ಕಾಗಲ್ಲ. ಇವ್ರು ಹೇಳಿ ಗೊತ್ತಾ, 94ರಲ್ಲಿ ಸತ್ರಲ್ಲ ರಘುನಂದನ್, ಅವ್ರ ಮಗ ರಾಕೇಶ್. 95ರಲ್ಲಿ ಈ ಆಸ್ತಿ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಅದ್ರ ಪತ್ರನೇ ಇದು. ಯಾಕೆ ಬಾಟಮ್ ಅಲ್ಲಿ ದೇವ್ರು ಬಂತ? ಇವರು ಈ ಏರಿಯಾ ಸಬ್ ರಿಜಿಸ್ಟ್ರಾರ್ ಮಂಜುನಾಥ್. ಇದು ರಾಕೇಶ್ ನನಗೆ ಬರ್ಕೊಟ್ರ ಸೇಲ್ ಡೀಡ್ ಪತ್ರ. ತಗೊಳ್ಳಿ. ಈಗ ಹೇಳಿ, ಈ ಜಾಗ ಯಾರಿಗೆ ಸೇರಿದ್ದು ಅಂತ? ಈ ಜಾಗ ಇವ್ರಿಗೆ ಸೇರುತ್ತೆ. ನೀವೇನು ಹೋಗ್ಬೋದು. ನೀವು ಮನೆಗೆ ಹೋಗೋಷ್ಟರಲ್ಲಿ ನಿಮ್ಮ ಮಗಳು ಮನೆಗೆ ಸೇರ್ತಾಳೆ. ಸರಿ ಸರ್, ಬರ್ತೀನಿ. ಅಶೋಕ, MLA ಡೆಲ್ಲಿಲಿದ್ದಾರೆ. ಅವರು ಬಂದ್ರೆ ಅವ್ರ ಅಪ್ಪ ಬರ್ಲಿ. ನೀನು ಬೇನಾಮಿ, ನಾನು ಸುನಾಮಿ. क्या भाई जमीर, कैसा चल रहा है तेरा ट्रैवल्स का धंधा? क्या बोलो ಅಶೋಕ್ ಬಾಯ್, ನಮ್ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಬಿದ್ದೋಗೋದಿಕ್ಕೆ ಆ ಬಲರಾಮ್ನೇ ಕಾರಣ. ಆ ದುಶ್ಮನ್ ಆ ನಿಮಿಷಾಂಬ ಟ್ರಾವೆಲ್ಸ್ ಜೊತೆ ಸೇರಿ ಲಕ್ಷಾಂತರ ರೂಪಾಯಿ ರೋಲ್ ಕಾಲ್ ಮಾಡಿ ನನ್ ಟ್ರಾವೆಲ್ಸ್ ನ ಮುಳುಗಿಸ್ಬಿಟ್ಟ. ನನ್ಗೆ ಈಗ ಬಿಸ್ನೆಸ್ ಇಲ್ಲ, ನಿನ್ ಸಪೋರ್ಟ್ ಬೇಕು ಭಯ್ಯ. ತಿಂಗಳಿಗೆ ಎಷ್ಟು ಕೊಡ್ತೀಯ? 5 ಲಕ್ಷ ಕೊಡ್ತೀನಿ. ನಿನಗೆ ಎಷ್ಟು ಸಿಗುತ್ತೆ? 10 ರಿಂದ 15 ಲಕ್ಷ ರೂಪಾಯಿ ಸಿಗುತ್ತೆ. ಡೇವಿಡ್, ಪ್ರತಿದಿನ ಬೆಂಗಳೂರಿಗೆ 1 ಲಕ್ಷದಿಂದ 2 ಲಕ್ಷ ಜನ ಬಂದು ಹೋಗ್ತಾರೆ. ಅದರಲ್ಲಿ ನಿಮಿಷಾಂಬದು 72 ಬಸ್ಸು, ವರ್ಮಾದು 60, SVK 45, ಭವಾನಿದು 72 ಬಸ್. ಇನ್ನುಳಿದ ಸಣ್ಣ ಪುಟ್ಟ ಟ್ರಾವೆಲ್ಸ್ ನೆಲ್ಲ ಲೆಕ್ಕ ಹಾಕಿದ್ರು 70 ರಿಂದ 80 ಬಸ್ ಅಷ್ಟೇ. ಆದ್ರೆ ಜಮೀರ್ ಸಾಹಿಬ್ರು ಒಬ್ಬರೇ 60 ಬಸ್ಸಿಗೆ ಮಾಲೀಕರು. ಅಪಾರ್ಟ್ ಫ್ರಮ್ ದಿಸ್, ಮೋರ್ ದನ್ 250 to 300 ಬಸ್ಸಸ್ ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ಅದರ್ ಸ್ಟೇಟ್ಸ್. ಸೀಟ್ಗೆ 200 ರಿಂದ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಡೀಸೆಲ್ಲು, ಡ್ರೈವರು, ಫೈನಾನ್ಸ್ ಅಂತ ಲೆಕ್ಕ ಕಳೆದ್ರು 50 ರಿಂದ 100 ರೂಪಾಯಿ ಪ್ರಾಫಿಟ್. ಒಂದು ಬಸ್ಗೆ 40 ಸೀಟು ಅಂದ್ರೆ 4000 ರೂಪಾಯಿ. ಇವ್ರದ್ದು 60 ಬಸ್ ಓಡಾಡುತ್ತೆ. 6×4 24, 2,40,000 ರೂಪಾಯಿ. 30% ಅಂತ ಪ್ರಾಫಿಟ್ ಹಿಡಿದ್ರು ತಿಂಗಳಿಗೆ 72 ಲಕ್ಷ.
ಕ್ಯಾ ಬಾಯ್ ಜಮೀರ್ ಹಿಸಾ ಬರಾಬರ್ ಎಲ್ಲಾ ಬಿಸ್ನೆಸ್ ನನಗೆ ಬಂದ್ರೆ ಇವ್ರು ಹೇಳೋ ಲೆಕ್ಕ ಕರೆಕ್ಟ್. ಬರುತ್ತೆ, ಬರೋ ಹಾಗೆ ಮಾಡ್ತೀನಿ. ಮಂಜಾ, ಅಣ್ಣ ಈ ಕ್ಷಣದಿಂದ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಬ್ಯಾಂಗ್ಳೂರ್ಗೆ ನಂಬರ್ 1 ಆಗ್ಬೇಕು. ನಾನು 1 ತಿಂಗಳು ಊರಲ್ಲಿಲ್ಲ ಅಂದ ತಕ್ಷಣ ಇಷ್ಟೆಲ್ಲ ನಡೆದು ಹೋಯ್ತಾ? ಹೌದಣ್ಣ, ನೀವ್ ಊರಿಗೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ನನ್ನನ್ನು ಆ ಬಲರಾಮ ಅನ್ಕೊಂಡ್ಬಿಟ್ಟಿದ್ದಾನೆ. ನೀವು ಅನ್ನಿ, ಆ ನನ್ನ ಮಗನ್ನ ಎತ್ತು ಬಿಡ್ತೀನಿ. ಒಂದು ಸಿಟ್ಟಿಂಗ್ ಅರೇಂಜ್ ಮಾಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡು. ಬಲರಾಮನ್ನ ಬೆಳೆಸಿದವನು ನಾನು, ಅವನ್ನ ಎದ್ದವನು ನಾನು. ಅಂತ 100 ಬಲರಾಮನ್ನ ಹುಟ್ಟಾಕ್ತೀನಿ ನಾನು. ಅವನ್ನೆಲ್ಲ ಮಟ್ಟ ಹಾಕ್ತೀನಿ. ನಾನು ಜನಗಳಿಂದ ಎಲೆಕ್ಟ್ ಆಗಿರೋ MLA. ನಾನು ರೌಡಿಗಳಿಂದ ಸೆಲೆಕ್ಟ್ ಆಗಿರೋ ಡಾನ್. ನನ್ನ ಏರಿಯಾ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನಗೆ ಲಿಮಿಟೆಡ್ ಏರಿಯಾ, ನನಗೆ ಕರ್ನಾಟಕನೇ ಏರಿಯಾ. ನಾನು ಕಷ್ಟಪಟ್ಟು ಆ ಲ್ಯಾಂಡ್ ಪಡ್ಕೊಂಡೆ. ನಾನು ಇಷ್ಟಪಟ್ಟೆ, ಹೊಡ್ಕೊಂಡೆ. ಏನು ಏನು ನಿಗುತ್ತಿದ್ಯಾ? 5 ಲಕ್ಷ ಓಟ್ಗಳನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋ MLA ನಾನು. ಇದು ನೋಡು 32 ಸ್ಟಿಚಸ್. ಕರಳನ್ನ ಕೈಲಿ ಹಿಡ್ಕೊಂಡು 3 ಮೈಲಿ ಓಡಿದೀನಿ ನಾನು. ಇದು ನೋಡು ಸೈಜ್ಗಳು ಎತ್ತಾಕಿರೋದು. ನನಗೆ ಆವಾಜ್ ಆಗ್ತೀಯಾ? ನೀನು ನಿನ್ನೆ ಮೊನ್ನೆ ಈ ಅಖಾಡಕ್ಕೆ ಬಂದಿರೋನು. ನಾನು ಹುಟ್ಟಿದ್ದೆ ಈ ಅಖಾಡದಲ್ಲಿ, ಬೆಳೆದಿದ್ದೆ ಕಲಾಸಿ ಪಾಳ್ಯದಲ್ಲಿ. ಮಂಜ ಎತ್ತೋ ಲಾಗ್ನ. ಏಯ್, ಕಿರ್ಚಾಡಕ್ಕೆ ಇದು ಅಸೆಂಬ್ಲಿ ಅಲ್ಲ, ಅಶೋಕನ ಅಡ್ಡ. ರೈಟ್ ಹೇಳ.